ಸೂಟ್ಕೇಸ್ ಸಂಸ್ಕೃತಿ ಹೇಳಿಕೆಯನ್ನ ನಾನು ಸಹಿಸಿಕೊಳ್ಳೋದಕ್ಕೆ ಆಗೋಲ್ಲ ಅಂತ ಹೇಳಿ ದೇವೇಗೌಡರು ಖಡಕ್ ಆಗಿ ಹೇಳಿದ್ದಾರೆ. ಪ್ರಜ್ವಲ್ ನೀಡಿರುವಂತಹ ಹೇಳಿಕೆ ನನಗೆ ಸಹಿಸಿಕೊಳ್ಳೋಕೆ ಆಗಲ್ಲ. ಶಿಸ್ತು ಇಲ್ಲದೆ ಹೋದ್ರೆ ಮಗನಾದ್ರೆ ಏನು, ಮೊಮ್ಮಗನಾದ್ರೆ ಏನು, ಕ್ರಮ ಕೈಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಿ ಎಚ್.ಡಿ. ದೇವೇಗೌಡರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಜ್ವಲ್ಗೆ ರಾಜಕೀಯದಲ್ಲಿ ಬೆಳೆಯುವಂತಹ ಆಸೆ ಇದೆ, ಆದ್ರೆ ಇಂಥ ಮಾತುಗಳನ್ನಾಡಿದ್ರೆ ಟಿಕೆಟ್ ಕೊಡ್ತಾರಾ ಅಂತಾನೂ ಕೂಡ ಪ್ರಶ್ನಿಸಿದ್ದಾರೆ. ಪಕ್ಷದಿಂದಾಗಿ ಕುಟುಂಬ ಒಡೆಯೋದಕ್ಕೆ ನಾನು ಬಿಡೋದಿಲ್ಲ. ಪ್ರಜ್ವಲ್ ಹಿಂದೆ ಮುಂದೆ ಓಡಾಡ್ಕೊಂಡಿರೋರು ಸರಿಯಿಲ್ಲ, ಅವರಲ್ಲಿ ಕೆಲವರಿಗೆ ಬೇರೆ ಉದ್ದೇಶ ಇದ್ದಂತೆ ಇದೆ ಅಂತಾನೂ ಕೂಡ ದೇವೇಗೌಡರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮುಖಾಂತರವಾಗಿ ಪ್ರಜ್ವಲ್ ಹೇಳಿಕೆಯ ಬಗ್ಗೆ ಎಚ್.ಡಿ. ದೇವೇಗೌಡರು ಒಂದು ಖಡಕ್ ವಾರ್ನಿಂಗ್ ಕೊಡುವಂತ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಯಾವ ಕಾರಣಕ್ಕಾಗಿ ಅಂತ ಅಂದ್ರೆ ನಿನ್ನೆ ಹುಣಸೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಒಂದು ಹೇಳಿಕೆಯನ್ನ ಕೊಟ್ಟಿದ್ದರು. ನಮ್ಮ ಪಕ್ಷದಲ್ಲಿ ನಿಷ್ಠಾವಂತರಿಗೆ ಹಿಂದಿನ ಕುರ್ಚಿ, ಸೂಟ್ ಕೇಸ್ ಹಿಡಿದು ಬಂದವರಿಗೆ ಮುಂದಿನ ಕುರ್ಚಿ ಅನ್ನುವಂತಹ ಮಾತನಾಡಿದ್ರು. ಬಹಳಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಅದು ತಮ್ಮ ಚಿಕ್ಕಪ್ಪ ಅಂದ್ರೆ ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡಬೇಕು, ಅದೆಲ್ಲ ನಮ್ಮ ಗುರಿ ಅಂತ ಹೇಳಿದ್ರು. ಜೊತೆಗೆ ಎಚ್.ಡಿ. ದೇವೇಗೌಡರು ಅಂದ್ರೆ ನನ್ನ ತಾತ, ಅವ್ರು ಹೇಳಿದಂತ ಒಂದು ಮಾತನ್ನು ಕೂಡ ನಾನು ಮೀರೋದಿಲ್ಲ, ಅವರೇ ನಮ್ಮ ಪರಮೋಚ್ಚ ನಾಯಕ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಮಾತಿನ ಭರದಲ್ಲಿ ಹಿಂದೆ ನಿಷ್ಠರಿಗೆ ಹಿಂದಿನ ಕುರ್ಚಿ, ಸೂಟ್ ಕೇಸ್ ಹಿಡಿದು ಬಂದ್ರೆ ಮುಂದಿನ ಕುರ್ಚಿ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈ ರೀತಿಯಾಗಿ ಈಗ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಮೊಮ್ಮಗ ನಿನ್ನೆ ಕೊಟ್ಟಿದ್ದಂತ ಹೇಳಿಕೆ ವಿಚಾರವಾಗಿ ಇವತ್ತು ಎಚ್.ಡಿ. ದೇವೇಗೌಡರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ನಿನ್ನೆ ದಿನ ಹುಣಸೂರಲ್ಲಿ ಪ್ರಜ್ವಲ್ ರೇವಣ್ಣ ಮಾತಾಡಿರೋದ್ರ ಬಗ್ಗೆ ದೊಡ್ಡ ವಾದ ವಿವಾದ ನಡೀತಾ ಇದೆ. ಈಗ ಅವರ ಯಾರ ಪ್ರೇರಣೆ ಇಲ್ಲದಾರು ಮಾತಾಡಲಿ, ಯಾವ ಆವೇಶದಿಂದಾರು ಮಾತಾಡಲಿ, ಅದು ಆತನ ಬೆಳವಣಿಗೆಗೆ ಯೋಗ್ಯ ಅಲ್ಲ. ಅದು ಇರೋ ವಿಷಯ ನೇರವಾಗಿ ಹೇಳ್ತೀನಿ ನಾನು. ಅವನ ಮುಂದಿನ ಪ್ರಗತಿಗೆ, ಮುಂದೆ ಅವನೇನಾದರೂ ರಾಜಕೀಯವಾಗಿ ಬೆಳಿಬೇಕು ಅಂತಿದ್ರೆ ಆ ರೀತಿಯ ಆವೇಶದಲ್ಲಿ ಮಾತುಗಳನ್ನು ಉಚಾಯಿಸಿ ಮಾತನಾಡೋದು ಅವನಿಗೆ ಫ್ಯೂಚರ್ಲಿ ತೊಂದರೆ ಆಗುತ್ತೆ. ಇದು ಮೊದಲನೇದು ಪ್ರಶ್ನೆ. ಈ ಕುಟುಂಬದಲ್ಲಿ ಯಾವುದೇ ಕಾರಣದಿಂದ ನಾನು ಹಿಂದೆ ಹೇಳಿದೆ, ಪಕ್ಷ ಮನೆ ಒಡಿಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಇದಿಷ್ಟು ಮೊದಲನೇ ಒಂದು ನಿಮಗೆ ಕ್ಲಿಯರ್ ಮಾಡಬೇಕು. ನನ್ನ ಮನಸ್ಸಲ್ಲಿ ಕ್ಲಾರಿಟಿ ಇದೆ, ಈ ಸಾರಿ ಯಾರಿಗೂ ನಾನು ಸೀಟ್ ಕೊಡಬಾರ್ದು. ಆಯಿತಾ? ಕ್ಲಾರಿಟಿ ಇದೆ. ಬಂದೆ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಎಲ್ಲಿ ಈಗ ಹುಣಸೂರು ಹೋಗಿ ಮಾತಾಡಿದ್ರೆ ಯಾರು ಕೊಡ್ತಾರೆ? ಅವನಿಗೆ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಆಸಕ್ತಿ ಇದೆ. ಅನೇಕ ಜನ ಯುವಕರು ಕಟ್ಕೊಂಡು ಓಡಾಡ್ತಾರೆ. ಎಲ್ಲ ಯುವಕರು ಇವನ ಹಿತವನ್ನು ಬಯಸ್ತಕ್ಕಂಥವ್ರಲ್ಲ. ಅನೇಕರು ಇವನ ಜೊತೆ ಓಡಾಡ್ತಕ್ಕಂಥವ್ರು ಇವನಿಗೆ ಬೇರೆ ಮಾರ್ಗಕ್ಕೆ ತಿರುಗಿಸ್ಬೇಕು ಅಂದರೂ ಇರಬಹುದು. ಇರೋ ವಿಷಯ ಹೇಳ್ತೀನಿ. ಆದರೆ ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗುವಂಥ ಹೇಳಿಕೆ ಇದೆ ಅಲ್ಲಿ. ಡ್ಯಾಮೇಜ್ ಆಗೋ ಹೇಳಿಕೆ ಏನಂದರೆ, ಇದು ಬ್ರೀಫ್ ಕೇಸ್ ತಂದವರಿಗೆ ಮೊದಲನೇ ಸ್ಥಾನ ಕೊಡ್ತಾರೆ, ಅದು ಅಲ್ಲದೆ ಹಿಂದಿನ ಸ್ಥಾನಕ್ಕೆ ಕೂರಿಸ್ತಾರೆ ಅಂತ ಹೇಳಿರೋದಿದೆಯಲ್ಲ. ಈ ರಾಜ್ಯದಲ್ಲಿ ದೇವೇಗೌಡರು, ರೇವಣ್ಣವರು, ಕುಮಾರಸ್ವಾಮಿಯವರು ಬ್ರೀಫ್ ಕೇಸಿಂದನೇ ರಾಜಕೀಯ ಮಾಡಿದ್ದಾರೆ ಅಂದರೆ ನಮ್ಮ ಎದುರಾಳಿಗಳಿದಾರಲ್ಲ ಅವ್ರು ಹೇಳಬೇಕು. ಈ ವಿಷಯದಲ್ಲಿ ಅಲ್ಲಿಗೆ ನಿಲ್ಲಿಸಲ್ಲ. ನಾನು ಹೇಳ್ತೇನೆ, ಕುಮಾರಸ್ವಾಮಿಯವರು, ನಾನಾಗಲೇ ಹೇಳಿದ್ದೇನೆ, ಇದಕ್ಕೊಂದು ಅಂತಿಮ ಯಶಸ್ವಿ ಆಡಬೇಕು. ಏಕೆಂದರೆ ಇದ್ರ ಬಗ್ಗೆ ಸುಲಭವಾಗಿ ಆ ಬಂದ ಶಬ್ದನ ನಾನೇ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಲೈಫಲ್ಲಿ ಆ ಥರ ಮಾಡಿಲ್ಲ. ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ, ಅಲ್ಲಿ ಯಾರೋ ಒಂದು 4-5 ಜನ ಇದ್ದರೂ ಗೊತ್ತು ನನಗೆ. ಅವ್ರ ಹೆಸರು ತೆಗೆಯಲ್ಲ ನಾನು. ಈ ಪ್ರೀ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿದ್ದಾರೆ. ಇರೋ ವಿಷಯ ಹೇಳಬೇಕಾಗುತ್ತೆ. ಆದ್ದರಿಂದ
ಇಂಥ ಮಾತುಗಳು ಬರೋದ್ರಿಂದ ನಾನು ಏನು ಕ್ರಮ ತಗೋಬೇಕು ತಗೊಳ್ತೀನಿ. ಕುಮಾರಸ್ವಾಮಿ ಅವರು ಬಂದ ಮೇಲೆ ರೇವಣ್ಣವರು ನಾನು ಕೂರ್ತಾನೆ. ಬಟ್ ಪಕ್ಷದ ಕಾರ್ಯಕರ್ತರಲ್ಲಿ ಯಾರೇ ಈ ಥರ ಮಾಡಿದ್ರು ಅದನ್ನು ಸಹಿಸ್ಕೊಡೋಕ್ಕಾಗೋದಿಲ್ಲ ಅಂತ ಏನು ಹೇಳ್ತೀವೋ, ನನ್ನ ಮೊಮ್ಮಗ ಮಾಡಿದ್ರು ಅಂತ ಹೇಳಿ ಅದಕ್ಕೂ ನಾನು ಸಹಿಸ್ಕೊಡೋದಿಲ್ಲ. ಐ ವಿಲ್ ಟೇಕ್ ಸ್ಟೆಪ್ಸ್ ಟು ಅಮೆಂಡ್ ದಿಸ್. ನಾನು ನನ್ನ ಹೇಳಿಕೆಯಿಂದ ಅಮೆಂಡ್ ಮಾಡಲ್ಲ, ಅವನ ತಪ್ಪನ್ನು ಅವನೇ ಅರ್ಥ ಮಾಡಿಕೊಂಡು ಅಮೆಂಡ್ ಮಾಡುವಂಥ ಮಟ್ಟಕ್ಕೆ ಒಂದು ಅವಕಾಶ ಕೊಡ್ತೀನಿ ಅಷ್ಟೆ. ಅದಾದಮೇಲೆ ಅದನ್ನು ರಿಪೀಟ್ ಮಾಡದೆ ಹೋದರೆ ಮುಂದಿನ ಆಲೋಚನೆ ಮಾಡ್ತೀನಿ. ಇದರಲ್ಲಿ ನಾನು ಇವತ್ತೇನು ಅಂತಿಮ ತೀರ್ಮಾನ ಇಲ್ಲ, ಇದು ಆಲ್ರೆಡಿ ಮೇಡ್ ಅಪ್ ಮೈ ಮೈಂಡ್ ಇರೋ ವಿಷಯ ಇದೆ. ಒಂದು ಪಾರ್ಟಿಲಿ ಡಿಸಿಪ್ಲಿನ್ ಇಲ್ಲದೆ ಇದ್ದರೆ, ನನ್ನ ಮಗ ಮಾಡಿದ್ರೇನು ಮೊಮ್ಮಗ ಮಾಡಿದ್ರೇನು ಅಂಥ ಡಿಸಿಪ್ಲಿನ್ ಕಾಪಾಡೋ ಶಕ್ತಿ ನನಗಿಲ್ಲದೆ ಇದ್ದರೆ ನಾನು ಈ ಪಾರ್ಟಿ ನಡೆಸೋಕ್ಕೆ ನಾನು ಯೋಗ್ಯ ಅಲ್ಲ ಅನ್ನೋದು ಬರುತ್ತೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ಜೊತೆಗೆ ಅನಿತಾ ಕುಮಾರಸ್ವಾಮಿ ಇಬ್ಬರು ಕೂಡ ಚುನಾವಣೆಯಲ್ಲಿ ನಿಲ್ಲಬಹುದು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಉಳಿದ ಹೆಣ್ಣು ಮಕ್ಕಳು ಯಾರೂ ರಾಜಕೀಯಕ್ಕೆ ಬರಲ್ಲ, ನಮ್ಮ ಕುಟುಂಬದ ಬೇರೆ ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ಬರಲ್ಲ ಅಂತೇಳಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಹೆಣ್ಮಗಳು ನಿಲ್ತಾಳೆ, ಈ ಹೆಣ್ಮಗಳು ನಿಲ್ತಾಳೆ, ಎಲ್ಲ ಬಿಟ್ಬಿಡಿ. The issue is how I should settle the aspirants. ಫ್ಯಾಮಿಲಿ ಒಳಗೆ ಯಾರೂ ಇಲ್ಲ, ಇರೋರು ಒಂದು ವೇಳೆ ಭವಾನಿ ಇರ್ಬೋದು, ಇರೋ ವಿಷಯ ಹೇಳ್ಬೋದು. ಒಂದು ಕಡೆ ಅನಿತಾ ಮೇಡಮ್ ಅವ್ರಿಗೂ ಇರ್ಬೋದು. ನಮ್ಮ ಬಾಕಿ ನಮ್ಮ ಹೆಣ್ಮಕ್ಳಂತೂ ರಾಜಕೀಯದ ಕಡೆ ತಿರುಗಿ ನೋಡೋಲ್ಲ. ಯಾರೋ ಕೆ ಆರ್ ಪೇಟೆ ಅನಿತಾ ನಿಲ್ತಾರೆ ಅಂತ ಹೇಳಿದರು ಅಂತ ಕೇಳಿದೆ, ನಾನು ನೋಡಲಿಲ್ಲ. ನನ್ನ ಹೆಣ್ಮಕ್ಳು ರಾಜಕೀಯದ ಸಂಟೆ ಹೋಗೋರಲ್ಲ. ಮಾರ್ಕ್ ದೀಸ್ ವರ್ಡ್ಸ್. ಇನ್ನಿಬ್ಬರು ಸೊಸೆರು ರಾಜಕೀಯಕ್ಕೆ ಹೋಗೋವಂಥವ್ರಲ್ಲ. ಅನಿತಾ ಮೇಡಮ್ ಅವರು MLC ಆಗಿದ್ದರು, MLA ಸೋತಿದ್ದಾರೆ. ಒಂದು ವೇಳೆ ಆ ಕ್ಷೇತ್ರದ ಜನ ಅಪೇಕ್ಷೆ ಮಾಡಿದ್ರು ಅಂತ ಯಾರೋ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು ನಾವು ಕುಮಾರಸ್ವಾಮಿ ಅವ್ರೇನು ಹೇಳಿದ್ರು, ಅದೆಲ್ಲ ತೀರ್ಮಾನ ಮಾಡೋದು ದೊಡ್ಡವರು ಅಂತ ಹೇಳಿದ್ರು. ಇದು ದೇವೇಗೌಡರು ಹೇಳಿರುವಂತಹ ಮಾತು. ಭವಾನಿ ರೇವಣ್ಣ ಜೊತೆಗೆ ಅನಿತಾ ಕುಮಾರಸ್ವಾಮಿ ಅವರು ಬೇಕಾದ್ರೆ ನಿಲ್ಬಹುದು ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಆದರೆ ಹಿಂದೆನೇ ಅವರು ಬಹಳಷ್ಟು ಬಾರಿ ಹೇಳಿದ್ರು, ಇಲ್ಲಿ ರೇವಣ್ಣ ಅವರು ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಬಿಟ್ಟರೆ ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ಯಾರು ಸ್ಪರ್ಧಿಸಲ್ಲ ಅನ್ನುವಂಥ ವಿಚಾರವಾಗಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಾವು ಪ್ರತಿನಿಧಿ ವಿನಯ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪದ್ಮನಾಭನಗರದ ದೇವೇಗೌಡರ ನಿವಾಸದಿಂದ. ವಿನಯ್, ಇಲ್ಲಿ ಒಂದು ಸ್ಪಷ್ಟ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಗೆ ಬಹಳ ಖಡಕ್ ಆಗಿ ವಾರ್ನಿಂಗ್ ಕೊಡೋದ್ರ ಜೊತೆಗೆ ಇದು ಒಂದು ವಿಚಾರ ಆಯ್ತು. ಅಂದ್ರೆ ಇದನ್ನ ಬಹಳ ಸೀರಿಯಸ್ ಆಗಿ ದೊಡ್ಡಗೌಡರು ಇದನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಅವ್ರ ಮಾತಲ್ಲಿ ಸ್ಪಷ್ಟ ಆಯ್ತು. ಮತ್ತೊಂದು ಕಡೆ ಅನಿತಾ ಕುಮಾರಸ್ವಾಮಿ ಅವರು ಜೊತೆಗೆ ಭವಾನಿ ರೇವಣ್ಣ ಅವರು ಬೇಕಾದ್ರೆ ಸ್ಪರ್ಧಿಸಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿದ್ದಾರೆ. ಅಂದ್ರೆ ತಮ್ಮ ನಿಲುವಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅನ್ನುವಂಥ ರೀತಿಯಲ್ಲೂ ಒಂದಷ್ಟು ಅನುಮಾನ ವ್ಯಕ್ತ ಆಗುತ್ತೆ. ಏನು ಓಡ್ತಾ ಇದೆ ಹಾಗಾದ್ರೆ ದೇವೇಗೌಡರ ತಲೆಯಲ್ಲಿ ಅಂತ ಹೇಳಿ, ಅವರು ಯೋಚಿಸ್ತಾ ಇರುವಂಥ ರೀತಿಗೆ ಏನು ಅಂತ ಹೇಳಿ ವಿನಯ್? ಮಾಲ್ತೇಶ್, ನಿನ್ನೆ ಹುಣಸೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಏನು ಈ ಸೂಟ್ ಕೇಸ್ ಸಂಸ್ಕೃತಿ ಸಂಬಂಧಪಟ್ಟಂಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರೆ, JDS ಅಲ್ಲಿ ಯಾರು ಸೂಟ್ ಕೇಸ್ ಕೊಡ್ತಾರೆ ಅವ್ರಿಗೆ ಮುಂದಿನ ಬೆಂಚಲ್ಲಿ ಸೀಟ್ ಹಾಕ್ತಾರೆ, ಯಾರು ನಿಷ್ಠಾವಂತರಿದ್ದಾರೆ ಅವ್ರ ಹಿಂದಿನ ಸೀಟಲ್ಲಿ ಕೂಡಿಸಲಾಗತ್ತೆ ಅಂತ ಹೇಳಿ ಇದಕ್ಕೆ ಸಾಕಷ್ಟು ವಿವಾದಗಳು ಶುರು ಆಗಿತ್ತು, ಗೊಂದಲಗಳು ಸೃಷ್ಟಿಯಾಗಿತ್ತು. ಮತ್ತು ಎಲ್ರಿಗೂ ಕುತೂಹಲ ಇತ್ತು. JDS ವರಿಷ್ಠ ಆಗಿರ್ತಕ್ಕಂಥ ದೇವೇಗೌಡರು, ಅಂದ್ರೆ ಪ್ರಜ್ವಲ್ ಅವರ ತಾತ ರೇವಣ್ಣ ಅವರ ತಂದೆ, ನೇರವಾಗಿ ಪ್ರಜ್ವಲ್ ಅವರ ತಾತ ದೇವೇಗೌಡರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅಂತ ಹೇಳಿ ಸಾಕಷ್ಟು ಕುತೂಹಲ ಇತ್ತು. ನೇರವಾಗಿ JDS ವರಿಷ್ಠರಾಗಿರ್ತಕ್ಕಂಥ HT ದೇವೇಗೌಡರು ತಮ್ಮ ಮೊಮ್ಮಗ ಪ್ರಜ್ವಲ್ ವಿರುದ್ಧ ಅಕ್ಷರಶಃ ಕೆಂಡ ಕಾರಿದ್ದಾರೆ. ಅಂದ್ರೆ ಸೂಟ್ ಕೇಸ್ ಸಂಸ್ಕೃತಿ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅವರು, ನನ್ನ ಜೀವನದಲ್ಲಿ ಈ ರೀತಿ ಮಾಡಿಲ್ಲ, ಹಣ ಮಾಡುವ ಕೆಲಸಕ್ಕೆ ನಾನು ಕೈ ಹಾಕಿಲ್ಲ, ಚುನಾವಣೆ ಸಂದರ್ಭದಲ್ಲಿ ಬಡ್ಡಿಗೆ ದುಡ್ಡು ಕೊಟ್ಟು ನಾನು ಚುನಾವಣೆಯನ್ನ ನಡೆಸಿದ್ದೀನಿ. ಆದರೆ ಪ್ರಜ್ವಲ್ ನೀಡ್ತಕ್ಕಂಥ ಹೇಳಿಕೆ ನನಗೆ ಸಾಕಷ್ಟು
ಸಾಕಷ್ಟು ನೋವು ತಂದಿದೆ. ಅವನಿನ್ನೂ ಬೆಳೀತಾ ಇರ್ತಕ್ಕಂಥ ಹುಡುಗ. ಸೊ ಹೀಗಾಗಿ ತಗ್ಗಿ ಬಗ್ಗಿ ನಡಿಬೇಕು. ಯಾವುದೇ ರೀತಿಯ ಆಕ್ರೋಶದ ಆವೇಶದ ಮಾತುಗಳಿಂದ ಯಾರನ್ನ ಗೆಲ್ಲಕ್ಕೆ ಆಗಲ್ಲ. ಮುಖ್ಯವಾಗಿ ಪಕ್ಷದಲ್ಲಿ ಶಿಸ್ತನ್ನ ಕಾಪಾಡಬೇಕಾಗತ್ತೆ. ಅದು ಮಗ ಇರಲಿ ಮೊಮ್ಮಗ ಇರಲಿ, ಅದಕ್ಕೆ ಯಾವುದೇ ರೀತಿ ನಾನು ಕೇರ್ ಮಾಡಲ್ಲ. ಮತ್ತೆ ನೇರವಾಗಿ ದೇವೇಗೌಡರು ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಏನಂತ ಹೇಳಿದ್ರೆ, ಶಿಸ್ತು ಕ್ರಮವನ್ನ ಕೈಗೊಳ್ತೀನಿ, JDS ವರಿಷ್ಠನಾಗಿ ನಾನು ಪ್ರಜ್ವಲ್ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ತೀನಿ, ನನಗೆ ಪಕ್ಷಕ್ಕಿಂತ ನನ್ನ ಕುಟುಂಬ ಮುಖ್ಯ ಅಂತ ಮಾತನ್ನು ಹೇಳ್ತಾರೆ. ಮತ್ತೆ ಟಿಕೆಟ್ ವಿಚಾರವಾಗಿ ನನ್ನ ಕುಟುಂಬದಲ್ಲಿ ಒಡಕು ಬರಬಾರದು ಅನ್ನೋ ನಿಟ್ಟಿನಲ್ಲೂ ಸಹ ನಾನು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ದೇವೇಗೌಡರು ಹೇಳ್ತಾರೆ. ಇಲ್ಲಿ ಅತ್ಯಂತ ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ ಮಾಲ್ತೇಶ್, ನೇರವಾಗಿ ಮತ್ತೊಂದು ಮಾತನ್ನ ಹೇಳ್ತಾರೆ ದೇವೇಗೌಡರು. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಎಷ್ಟೇ ಹತ್ರ ಇದ್ರು ಕೂಡ ಅವ್ರಿಗೆ ಟಿಕೆಟ್ ಅನ್ನ ಕೊಡಕ್ಕಾಗಲ್ಲ. ರಾಜಕಾರಣ ಅಂದ್ರೆ ಬೇರೆ, ಕ್ಷೇತ್ರ ಅಂದ್ರೆ ಬೇರೆ, ಜಾತಿ ಸಮೀಕರಣ ಬೇರೆ, ಮತ ಕೇಳೋದ್ ಬೇರೆ. ಸೊ ಹೀಗಾಗಿ ನೇರವಾಗಿ ಅವರು ಪ್ರಜ್ವಲ್ಗೆ ಹೇಳ್ತಾರೆ, ನೀನು ಕೇಳಿದ ಕಡೆ ನಮಗೆ ಟಿಕೆಟ್ ಕೊಡಕ್ ಆಗೋದಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ದೇವೇಗೌಡರು ಹೇಳ್ತಾರೆ, ಈ ಹಿಂದೆ ಬೇಲೂರಿನಿಂದ ಪ್ರಜ್ವಲ್ ನನಗೆ ಟಿಕೆಟ್ ಕೇಳಿದ್ರು, ನಾನು ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ದೆ. ಈಗ ಹುಣಸೂರ್ಗೆ ಹೋಗಿದ್ದಾರೆ. ಈಗ ಹುಣಸೂರ್ಗೆ ಹೋಗೋದಿಕ್ಕೆ ಅವ್ರ ಹಿಂದೆ ಇರ್ತಕ್ಕಂಥ ಕೇವಲ 4-5 ಜನ ಪ್ರಜ್ವಲ್ನ ತಲೆ ಕೆಡಿಸ್ತಾ ಇದ್ದಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ಪ್ರಜ್ವಲ್ ನಿನ್ನೆ ಏನ್ ಹೇಳಿದ್ರು, JDS ಅಲ್ಲಿ ಸೂಟ್ ಕೇಸ್ ಸಂಸ್ಕೃತಿ ಇದೆ ಅಂತ ಹೇಳಿ, ಅದನ್ನ ದೇವೇಗೌಡರು ತಳ್ಳು ಹಾಕಿರೋದು ಮಾತ್ರ ಅಲ್ಲ, ನೇರವಾಗಿ ತಮ್ಮ ಮೊಮ್ಮಗನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀನಿ ಅನ್ನೋ ಒಂದು ದಿಟ್ಟವಾದ ಮಾತನ್ನ ಹೇಳ್ತಾರೆ ಮಾಲ್ತೇಶ್. ಓಕೆ, ಅಂದ್ರೆ ವಿನಯ್, ಹಾಗಾದ್ರೆ ಮತ್ತೊಂದು ವಿಚಾರ ಅಂತಂದ್ರೆ ದೇವೇಗೌಡರ ಕುಟುಂಬದಿಂದ ಈಗೇನು ಮಾತಿತ್ತು, ಅದು ಕುಮಾರಸ್ವಾಮಿ ಅವರ ಜೊತೆಗೆ ರೇವಣ್ಣ ಅವರು ಮಾತ್ರ ಸ್ಪರ್ಧಿಸಬಹುದು ಅಂತ. ಸೊ ಮುಂದಿನ ದಿನಗಳಲ್ಲಿ ಈ ನಿಲುವೇನಾದ್ರೂ ಬದಲಾಗುವಂತ ಚಾನ್ಸಸ್ ಇದೆಯಾ? ಅದು ಈ ಬಾರಿ ವಿಧಾನಸಭಾ ಚುನಾವಣೆಗೆ ಬೇರೆ ಯಾರು ಅಂತ ಸ್ಪರ್ಧಿಸುವಂತ ಚಾನ್ಸಸ್? ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇದೆ ಅನ್ನೋಂಥದ್ದೇನು ಮುಚ್ಚಿಟ್ಟಿರುವಂತ ವಿಚಾರ ಅಲ್ಲ. ಈ ಕಾರಣಕ್ಕಾಗಿ ವಿನಯ್, ಹೌದು ಮಾಲ್ತೇಶ್, ದೇವೇಗೌಡರು ಈ ಮಾತನ್ನು ಸಹ ಸ್ಪಷ್ಟ ಮಾಡಿದ್ರು. ಈಗ ತನಕ ನನಗೆ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಮಾತ್ರ ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಅನಿತಾ ಕುಮಾರಸ್ವಾಮಿ ಮತ್ತೆ ಭವಾನಿ ಸಹ ರಾಜಕೀಯದಲ್ಲಿ ತಮ್ಮ ಅಡಿಗಾಲನ್ನ ಇಡಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದ್ದಾರೆ. ಆದರೆ ಇವರಿಗೆ ಟಿಕೆಟ್ ಸಿಗುತ್ತಾ, ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಂತಿಮ ತೀರ್ಮಾನ ಆಗಿಲ್ಲ. ಒಟ್ಟಾರೆಯಾಗಿ ನನ್ನ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರದು ಅನ್ನೋ ಅಂತಿಮ ತೀರ್ಮಾನ ನಾನೇ ಕೈಗೊಳ್ತೀನಿ. ಸೊ ಹೀಗಾಗಿ ಸದ್ಯಕ್ಕಿರ್ತಕ್ಕಂಥ ನನ್ನ ಆಸೆ ಏನು ಅಂತ ಹೇಳಿದ್ರೆ, ಈಗಾಗಲೇ JDSಗೆ ಅಪ್ಪ ಮಕ್ಕಳ ಪಕ್ಷ ಅಂತೇಳಿ ಒಂದು ಏನು ಹಣೆಪಟ್ಟಿ ಇದೆ, ಈ ಹಣೆಪಟ್ಟಿಯಿಂದ ನಾವು ಕಳ್ಸ್ಕೋಬೇಕಾಗಿದೆ. ಇದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ಕೊಂಡು ಬರ್ತಾ ಇದ್ದೆ, ನಮ್ಮ ಕುಟುಂಬದಿಂದ ಈ ಬಾರಿ ಅಂದ್ರೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಮಾತ್ರ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ. ಆದರೆ ನಮ್ಮ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ಮತ್ತೆ ಭವಾನಿ ರೇವಣ್ಣ ಅವ್ರಿಗೂ ಸಹ ಆಸಕ್ತಿ ಇರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವರಿಗೆ ಯಾವುದೇ ರೀತಿಯ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಅದರ ಅಂತಿಮವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನೇ ನಿರ್ಣಯ ಮಾಡ್ತೀನಿ ಅಂತ ದೇವೇಗೌಡರು ಸ್ಪಷ್ಟ ಮಾಡಿದ್ದಾರೆ ಮಾಲ್ತೇಶ್. ಓಕೆ, ಧನ್ಯವಾದ.